ಲೋಕಸಭೆ ಒಳಗಡೆ ನುಗ್ಗಿದ್ದ ಕಿಡಿಗೇಡಿಗಳನ್ನು ತೀವ್ರ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ದೆಹಲಿ ಪೊಲೀಸರಿಗೆ 5ನೇ ಆರೋಪಿ ಲಲಿತ್ ಜಾ ಶರಣಾಗಿದ್ದಾನೆ. ದೆಹಲಿ ಪೊಲೀಸರಿಗೆ ತಲೆಮರೆಸಿಕೊಂಡಿದ್ದಂತಹ ಆರೋಪಿ 5ನೇ ಆರೋಪಿ ಲಲಿತ್ ಜಾ ತಲೆಮರೆಸಿಕೊಂಡಿದ್ದಾನೆ. ಆತನಿಗೆ ಈ ಇತರೆ ಆರೋಪಿಗಳು ಮೊಬೈಲ್ ಕೊಟ್ಟಿದ್ದಾಗಿತ್ತು. ಸಂಸತ್ ಭವನದ ಆವರಣದಿಂದ ಲಲಿತ್ ಜಾ ಓಡ್ ಹೋಗಿದ್ದ. ಆರೋಪಿಗಳ ಮೊಬೈಲ್ ತೆಗೆದುಕೊಂಡು ಲಲಿತ್ ಜಾ ತಲೆಮರೆಸಿಕೊಂಡಿದ್ದ, ಓಡ್ ಹೋಗಿದ್ದ. ಈಗ ಲಲಿತ್ ಜಾನನ್ನ ದೆಹಲಿ ವಿಶೇಷ ಪಡೆ ಪೊಲೀಸರು ಬಂಧಿಸಿದ್ದಾರೆ. ಆತ ಶರಣಾಗಿದ್ದಾನೆ ಪೊಲೀಸರಿಗೆ. 5 ಆರೋಪಿಗಳನ್ನ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಒಂದು ಕಡೆ ಲೋಕಸಭೆ ಒಳಗೆ ನುಗ್ಗಿದಂತಹ ಕಿಡಿಗೇಡಿಗಳು ಏನು ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡಿದ್ರು. ಅದಾದ ನಂತರ ಅವರ ಬಂಧನ ಕೂಡ ಆಗಿತ್ತು. ಇದೀಗ ತೀವ್ರ ವಿಚಾರಣೆಯನ್ನು ಅವರಿಗೆ ಎದುರಿಸಬೇಕಾಗಿದೆ. ದೆಹಲಿ ಪೊಲೀಸರಿಗೆ 5ನೇ ಆರೋಪಿ ಲಲಿತ್ ಜಾ ಶರಣಾಗಿದ್ದಾನೆ. ಲಲಿತ್ ಜಾನೇ ಇವರೆಲ್ಲರ ಮೊಬೈಲ್ ಅನ್ನ ಹಿಡ್ಕೊಂಡು ಆತ ಓಡ್ ಹೋಗಿದ್ದ, ಅಲ್ಲಿಂದ ಸ್ಥಳದಿಂದ ಕಾಲು ಕಿತ್ತಿದ್ದ ಅನ್ನುವಂತಹ ಮಾಹಿತಿ ಇತ್ತು. ಅಷ್ಟೇ ಅಲ್ಲ, ಪೊಲೀಸರಿಗೆ ಆತ ಸಿಗ್ತಾ ಇರಲಿಲ್ಲ ಮೊನ್ನೆಯಿಂದಲೂ ಕೂಡ. ಇದೀಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಆತ ಪೊಲೀಸರಿಗೆ ಶರಣಾಗಿದ್ದಾನೆ. ಸಂಸತ್ ಭವನದ ಆವರಣದಿಂದ ಈ ಲಲಿತ್ ಜಾ ಹೋಗಿದ್ದ. ಈ ಕಲರ್ ಸ್ಪ್ರೇ ವಿಡಿಯೋವನ್ನೆಲ್ಲ ಮಾಡಿ ಆತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಕೂಡ ಆತನೇ ಆಗಿತ್ತು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇನ್ನು ಸದನದಲ್ಲಿ ಇವತ್ತು ವಿರೋಧ ಪಕ್ಷಗಳಿಂದ ಗದ್ದಲ ಸಾಧ್ಯತೆ ಇದೆ. ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡೋದಕ್ಕೆ ಆಗ್ರಹಿಸುವ ಸಾಧ್ಯತೆ ಇದ್ದು, ಅಮಿತ್ ಶಾ ಅವರು ಉತ್ತರ ಕೊಡಲೇಬೇಕು ಅಂತ ನಿನ್ನೆ ಕೂಡ ವಿಪಕ್ಷಗಳು ಆಗ್ರಹಿಸಿದ್ವು. ಇವತ್ತು ಕೂಡ ಅದೇ ಗದ್ದಲ ಗಲಾಟೆ ಮತ್ತೆ ಆಗ್ರಹ ಮುಂದುವರಿಯುವ ಸಾಧ್ಯತೆ. ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಕಲಾಪ ಆರಂಭವಾಗಲಿದ್ದು, ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಸಮರ ಸಾರೋದಕ್ಕೆ ವಿಪಕ್ಷ ಸಜ್ಜಾಗಿದೆ. ಸದನದಲ್ಲಿ ಇಂದು ವಿರೋಧ ಪಕ್ಷಗಳಿಂದ ಗದ್ದಲ ಸಾಧ್ಯತೆ. ಕಿಡಿಗೇಡಿ ಲಲಿತ್ ಜಾ ಕಳ್ಳಾಟ ಮತ್ತಷ್ಟು ಬಯಲಾಗಿದೆ ಒಂದು ಕಡೆಗೆ. ಇನ್ನೊಂದು ಕಡೆ ಸದನದಲ್ಲಿ ಇದೇ ವಿಚಾರ ಇವತ್ತು ಗದ್ದಲಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಬೃಹತ್ ಭದ್ರತಾ ಲೋಪ. ಈ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವರು ಉತ್ತರವನ್ನ ಕೊಡಲೇಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇವೆ. ಇವತ್ತು ಕೂಡ ಆ ಆಗ್ರಹ ಮುಂದುವರಿಯಬಹುದು. ಹೀಗಾಗಿ ಬೆಳಗ್ಗೆ 11 ಗಂಟೆಗೆ ಆರಂಭವಾಗಲಿರುವಂತಹ ಲೋಕಸಭೆಯ ಕಲಾಪ, ಆ ಸಂದರ್ಭದಲ್ಲಿ ರಾಜ್ಯಸಭೆ ಲೋಕಸಭೆಯಲ್ಲಿ ಸಮರ ಸಾರೋದಕ್ಕೆ ವಿಪಕ್ಷ ಸಜ್ಜಾಗಿದೆ. ಇನ್ನು ಈ ಕಿಡಿಗೇಡಿ ಲಲಿತ್ ಜಾ ಕಳ್ಳಾಟ ಮತ್ತಷ್ಟು ಬಯಲಾಗಿದೆ. ಆತನ ವಿಚಾರವಾಗಿ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿದ್ದು, ಕೃತ್ಯ ಎಸಗಿ ರಾಜಸ್ಥಾನಕ್ಕೆ ಈತ ಪರಾರಿಯಾಗಿದ್ದ. ಈತ ಪೊಲೀಸರ ಕಣ್ತಪ್ಪಿಸಿ ಪರಾರಿಯಾಗಿದ್ನಲ್ಲ, ಆತ ಕೃತ್ಯವೆಸಗಿ ರಾಜಸ್ಥಾನಕ್ಕೆ ತೆರಳಿದ್ದ ಅನ್ನುವಂತಹ ಮಾಹಿತಿ ಇದೆ. ಲಲಿತ್ನಿಂದ ಇನ್ನೂ ಕೂಡ ಮೊಬೈಲ್ ಅನ್ನು ವಶಕ್ಕೆ ಪಡೆದಿಲ್ಲ ಪೊಲೀಸರು. ಆತನೇ ಈ ಕೃತ್ಯ ಎಸಗಿರುವ ಕಿಡಿಗೇಡಿಗಳ ಮೊಬೈಲ್ ಅನ್ನ ಇಟ್ಕೊಂಡಿದ್ದಾಗಿತ್ತು. ಆದ್ರೆ ಇನ್ನೂ ಕೂಡ ಮೊಬೈಲ್ ಅನ್ನ ವಶಕ್ಕೆ ಪಡೆಯೋದಕ್ಕೆ ಆಗಿಲ್ಲ. ರಾಜಸ್ಥಾನದ ಸಹೋದರ ಸಂಬಂಧಿ ಮನೆಯಲ್ಲಿ ಈತ ವಾಸವಿದ್ದ, ಓಡ್ ಹೋಗಿ ಇದೀಗ ದೆಹಲಿ ಪೊಲೀಸರಿಗೆ ಲಲಿತ್ ಶರಣಾಗಿದ್ದಾನೆ. ಮೊಬೈಲ್ ವಶಕ್ಕೆ ಪಡೆದ್ರೆ ಮತ್ತಷ್ಟು ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ. ಆತ ಘಟನೆ ನಂತರ ಅವರೆಲ್ಲರ ಮೊಬೈಲ್ ಅನ್ನ ಆತ ಕಸಿದುಕೊಂಡು ಅಲ್ಲಿಂದ ತೆರಳಿರ್ತಾನೆ, ನಾಪತ್ತೆಯಾಗಿರ್ತಾನೆ. ಪೊಲೀಸರ ಕೈಗೆ ಸಿಕ್ಕಿರೋದಿಲ್ಲ. ಇದೀಗ ಆತ ಶರಣಾಗಿದ್ದಾನೆ ಪೊಲೀಸರಿಗೆ. ಆದರೆ ಆತನ ಕೈಯಲ್ಲಿದ್ದಂತಹ 4 ಜನರ ಮೊಬೈಲ್ ಇನ್ನೂ ಕೂಡ ವಶಕ್ಕೆ ಪಡೆದಾಗಿಲ್ಲ. ಆ ಮೊಬೈಲ್ ಸಿಕ್ಕಿದ ಮೇಲೆ ಆ ಮೊಬೈಲ್ನಲ್ಲಿ ಏನಿತ್ತು, ಯಾವ ವಿಚಾರದ ಮೇಲೆ ಅವರು ಇಂತಹ ಕೃತ್ಯ ಮಾಡಿದ್ರು, ಇವರ ಅಜೆಂಡಾ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಇತ್ತು, ಮತ್ತೆ ಈ ಜಾಲದಲ್ಲಿ ಯಾರ್ಯಾರು ಇದ್ದಾರೆ, ಈ ಕೃತ್ಯದ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು, ಎಷ್ಟು ವರ್ಷಗಳಿಂದ ಇದಕ್ಕೆ ಪ್ಲಾನ್ ನಡೀತಾ ಇತ್ತು, ಅವರ ಅಸಲಿ ಉದ್ದೇಶ ಏನು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಗುವ ಸಾಧ್ಯತೆ ಇದೆ.